ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲಿ ನೋಡಿ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ ಯಾವ ಟಾಪಿಕ್ ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಪಾರ್ಟ್ನ ಸ್ಟಾರ್ಟ್ ಮಾಡೋಣ. ಈ ಎಕ್ಸಾನ್ ಕಂಪನಿ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ನಿಮ್ಮದು ರೆಸ್ಪಾನ್ಸ್ನ ಶೇರ್ ಮಾಡಿ, ಆಯಿತಾ. ಸೊ ಇವತ್ತು ಏನಪ್ಪ ಅಂತ ಹೇಳಿದ್ರೆ, ಅದೇ ಒಂದು ಕಂಪನಿ ಬಗ್ಗೆ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಆಲ್ರೆಡಿ ಕುಡ್ಲಾ ರ್ಯಾಂಪೇಜ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಅವರು ಕೆಲವೊಂದು ಕ್ವಶನ್ಸ್ ಅವ್ರ ಹತ್ರ ಕಂಪನಿ ಮ್ಯಾನೇಜರ್ ಹತ್ರ ಕೇಳಿದರು, ಅದಕ್ಕೆ ಅವ್ರ ಕಡೆಯಿಂದ ಕರೆಕ್ಟಾಗಿ ಆನ್ಸರ್ ಬಂದಿಲ್ಲ. ಸೊ ಆ ಒಂದು ಕೆಲವೊಂದು ಕ್ವಶನ್ಗಳನ್ನ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋ ಕ್ವಶನ್ಗಳನ್ನ ನಾನಿವತ್ತು ತಗೊಂಡು ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಈ ವಿಡಿಯೋ ತುಂಬ ಲೆಂತಿ ಆಗ್ಬೋದು. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ, ಪಾರ್ಟ್ ವೈಸ್ ನೋಡಿ, ಅಥವಾ ನಾನು ಕೆಳಗಡೆ ಟೈಮ್ ಲೈನ್ ಹಾಕಿರ್ತೀನಿ. ಆ ಟೈಮ್ ಲೈನ್ ಮುಖಾಂತರ ನಿಮಗೆ ಯಾವುದ್ಯಾವುದು ಟಾಪಿಕ್ ಬೇಕಲ್ಲ, ಇಲ್ಲ ಯಾವುದೇ ಕ್ವಶನ್ ಬೇಕಲ್ಲ, ಅಷ್ಟು ಮಾತ್ರನೇ ನೋಡ್ಬೋದು. ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಕ್ವಶನ್ಸ್ ಇದ್ದಾವೆ, ತುಂಬಾ ಕ್ವಶನ್ಸ್ ಇದ್ದಾವೆ. ಸೊ ಅದನ್ನೆಲ್ಲ ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಮತ್ತು ಹೇಳ್ತಾ ಇದ್ದೀನಲ್ಲ, ಪದೇ 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 ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಥರ ಒಂದು ಕಂಪನಿಗಳಿಗೆ ಮಾತ್ರ ನೀವು ಜಾಯ್ನ್ ಆಗಲಿಕ್ಕೆ ಹೋಗಬೇಡಿ. ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ಕುಡ್ಲಾ ರ್ಯಾಂಪೇಜ್ ಅವರು ಏನು ಆ್ಯಂಕರ್ ಇದ್ದಾರಲ್ಲ, ಅವರು ಒಂದು ಕ್ವಶನ್ಸ್ಗಳು ತುಂಬ ಕ್ವಶನ್ಸ್ ಕೇಳ್ತಾರೆ. ಬಟ್ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಆನ್ಸರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರೋ ಅಂಥ ಒಂದು ಕ್ವಶನ್ಗಳನ್ನ ನಾನು ಇವತ್ತು ಕೇಳ್ತಾ ಹೋಗ್ತೀನಿ. ಸೊ ಅವರು ಕೇಳ್ತಾರೆ, ಕಂಪನಿ ಹತ್ರ ಲೈಸೆನ್ಸ್ ಇಲ್ಲ ಮತ್ತು ಪ್ರಾಡಕ್ಟ್ಸ್ ಚೆನ್ನಾಗಿರಲ್ಲ, ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸು ಸಿಗೋದಿಲ್ಲ ಅಂತ ಅವ್ರು ಕೇಳ್ತಾರೆ. ಸೊ ಅದಕ್ಕೆ ಅವರ ಕೊಟ್ಟಿದ್ದ ಆನ್ಸರ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಸೊ ಅದಕ್ಕೆ ನನ್ನ ಆನ್ಸರ್ ಶೇರ್ ಮಾಡ್ತೀನಿ. ಹೌದು, ಕಂಪನಿ ಹತ್ರ ಲೈಸೆನ್ಸ್ ಇದೆ. ಯಾರು ಹೇಳಿದ್ದು ಲೈಸೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು? ಕಂಪನಿ ಯಾವ ಥರ ಲೈಸೆನ್ಸ್ ತಗೊಂಡಿದೆ ಅಂದರೆ, ನಾವು ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತೀವಿ, ಡೈರೆಕ್ಟ್ ಕಸ್ಟಮರ್ಗೆ ಪ್ರಾಡಕ್ಟ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ತೊಗೊಂಡಿದ್ದಾರೋ ಹೊರತು, ಇವರು ಯಾವುದೇ ಕಾರಣಕ್ಕೂ ನಾವು ಚೈನ್ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೈಸೆನ್ಸ್ ತೊಗೊಂಡಿಲ್ಲ. ಫಸ್ಟ್ ಆಫ್ ಆಲು, ಇಂಡಿಯಾದಲ್ಲಿ ಪಿರಮಿಡ್ ಸ್ಕೀಮ್ ಅನ್ನೋದು ಇಲ್ಲೀಗಲ್ಲು. ಸೊ ಇವರು ಅದೇ ಹೆಸರಲ್ಲಿ ಪಿರಮಿಡ್ ಸ್ಕೀಮೇ, ಬಟ್ ಡೈರೆಕ್ಟ್ ಸೆಲ್ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಸೊ ಪಿರಮಿಡ್ ಸ್ಕೀಮಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರಾಡಕ್ಟ್ ಸೇಲ್ ಮಾಡ್ತಾ ಇದ್ದೀವಿ, ಒಂದೊಂದೇ ಪ್ರಾಡಕ್ಟ್ ಆದರೂ ಸೇಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಲೈಸೆನ್ಸ್ ತೊಗೊಂಡ್ಬಿಟ್ಟು ಈ ಥರ ಒಂದು ಕಚಡ ಕೆಲಸನ ಮಾಡ್ತಾ ಇದ್ದಾರೆ. ಮತ್ತು ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸ್ ಇರೋದಿಲ್ಲ. ಎಸ್, ಹೌದು, ಅಬ್ಸಲ್ಯೂಟ್ಲಿ ರೈಟ್. ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ಸ್ ಇರೋದಿಲ್ಲ. ಏನಕ್ಕೆ ಅಂದರೆ, ರೋಡ್ ಸೈಡಲ್ಲಿ ಸಿಗೋ 10-20 ರೂಪಾಯಿ ಇಲ್ಲ 100-200 ರೂಪಾಯಿ ಪ್ರಾಡಕ್ಟ್ಸ್ಗೆ 1000-2000 200, 300, 500 ರೂಪಾಯಿ ಈ ಥರ ಲೇಬಲ್ಗಳು ಹಾಕಿ MRPಗಳು ಹಾಕಿ ಸೇಲ್ ಮಾಡ್ತಾರೆ. ಸೊ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಇಲ್ಲವೇ ಇಲ್ಲ. ಹಂಗೂ ಇವರು ಕಂಪನಿಯಲ್ಲಿ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಇತ್ತು ಅಂದರೆ, ನಂದು ಒಂದು ಕ್ವಶನ್, ನೀವೀಗ ಹೇಳ್ತೀರಾ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕಂಪೇರ್ ಮಾಡಿಕೊಂಡು ನಿಮ್ಮದು ಪ್ರಾಡಕ್ಟ್ಸ್ಗಳನ್ನ ಹೇಳ್ತೀರಲ್ಲ. ಸೊ ನೀವು ಕೂಡ ಅದೇ ಥರ ದೊಡ್ಡ ದೊಡ್ಡ ಕಂಪ್ನಿಗಳ ಥರನೇ ಒಂದು ಶಾಪ್ ಓಪನ್ ಮಾಡಿ, ಇಲ್ಲ ಎಲ್ಲ ಶಾಪ್ಗಳಲ್ಲೂ ಸಿಗೋ ಥರ ಪ್ರಾಡಕ್ಟ್ಸ್ನ ಮಾಡಿ. ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ಮದು ಪ್ರಾಡಕ್ಟು ಎಂಥ ಕಿತ್ತೋಗಿರೋ ಪ್ರಾಡಕ್ಟ್ಗಳು ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಈ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ, ನನ್ನ ಹತ್ರನೇ ಪ್ರಾಡಕ್ಟ್ಸ್ಗಳಿದ್ದಾವೆ ಕೆಲವೊಂದು. ನಾನು ಕೂಡ 51,000 ಪರ್ಚೇಸ್ ಮಾಡಿಬಿಟ್ಟು ನನ್ನದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ತುಂಬಾ ಹುಷಾರಾಗಿರ್ಬೇಕಾಗ್ತದೆ. ಸೊ ನೆಕ್ಸ್ಟು ಟಾಪಿಕ್ಗೆ ಹೋಗೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟು ಜಾಬ್ ಅಂತ ಹೇಳಿ ಕರೆಸ್ತಾರೆ, ಇಲ್ಲಿ ಬಂದಮೇಲೆ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಹೌದು, ಅವರು ಜಾಬ್ ಅಂತ ಹೇಳಿ ಕರೆಸಲ್ಲ. ಯಾರು ಹೇಳಿದ್ದು ಅವ್ರು ಜಾಬ್ ಅಂತ ಹೇಳಿ ಕರೆಸ್ತಾರೆ ಅಂತ? ಅವರು ಜಾಬ್ ಅಂತ ಹೇಳಿ ಕರೆಸಿದ್ರೆ ಇಷ್ಟೊತ್ತಿಗೆ ಆ ಕಂಪನಿ ಯಾವತ್ತೂ ಮುಚ್ಕೊಂಡು ಹೋಗ್ತಾ ಇತ್ತು. ಮತ್ತು ಯಾವುದೇ ಥರ ಅವರು ಡೌಟ್ ಬರ್ದೇನೆ ಕೆಲವೊಂದು ತುಂಬಾ ಇನ್ವಿಟೇಷನ್ ಮಾಡ್ತಾರೆ. ಅಂದರೆ ಅವ್ರ ಭಾಷೆಯಲ್ಲಿ ಜನಗಳನ್ನ ಕರೆಸೋದಕ್ಕೆ ಇನ್ವಿಟೇಷನ್ ಅಂತ ಹೇಳ್ತಾರೆ. ಸೊ ಇನ್ವಿಟೇಷನ್ ಮಾಡ್ತಾರೆ. ಯಾವ ಥರ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಜಾಬ್ ಅಂತ ಯಾವುದೇ ಕಾರಣಕ್ಕೂ ಅವ್ರು ಹೇಳಲ್ಲ, ವರ್ಕ್ ಅಂತ ಹೇಳ್ತಾರೆ. ಅವ್ರು ನಿಮ್ಗೆ ಏನಾದರೂ ಪಾಂಪ್ಲೆಟ್ ಶೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ವರ್ಕ್ ಅಂತ ಮೆನ್ಷನ್ ಇರುತ್ತೆ ಹೊರತು ಜಾಬ್ ಅಂತ ಎಲ್ಲೂ ಕೂಡ ಮೆನ್ಷನ್ ಇರೋದಿಲ್ಲ. ಸೊ ಮತ್ತು ಹೈರಿಂಗ್ ಅಂತಲೂ ಕೂಡ ಎಲ್ಲೂ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಹೌದು, ಅವರು ಇಲ್ಲಿ ಬಂದ ಮೇಲೇ ಹೇಳ್ತಾರೆ ಬಿಸ್ನೆಸ್ ಅಂತ. ಆಮೇಲೆ ನೀವು ಕ್ವಶನ್ ಏನಾದರೂ ಕೇಳಿದ್ರೆ, ಬರೋಕ್ಕಿಂತ ಮುಂಚೆ ಬಿಸ್ನೆಸ್ ಏನಕ್ಕೆ ಬಿಸ್ನೆಸ್ ಅಂತ ಹೇಳಿಲ್ಲ ಅಂತ ಅದಕ್ಕೂ ಆನ್ಸರ್ ಮಾಡ್ತಾರೆ. ಯಾವ ಥರ? ಬಿಸ್ನೆಸ್ ಅಂತ ಹೇಳಿದರೆ ನೀನು ಇಲ್ಲಿಗೆ ಬರ್ತಾ ಇದ್ದ, ಪರ್ಚೇಸ್ ಅಂತ ಹೇಳಿದರೆ ನೀನು ಇಲ್ಲಿಗೆ ಬರ್ತಾ ಇದ್ದ ಅಂತ ನಿಮಗೆ ಕ್ವಶನ್ ಮಾಡ್ತಾರೆ. ಸೊ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪರ್ಚೇಸ್ ಮಾಡಬೇಕಾದ್ರೆ ಮನಿ ಕಲೆಕ್ಷನ್ ಟೈಮಲ್ಲಿ ಯಾಕೆ ಗೋಲ್ಡ್ ಲ್ಯಾಪ್ಟಾಪ್ಗೆ ಹಣ ತೆಗೆದುಕೊಳ್ಳಿ ಅಂತ ಹೇಳಿ. ಓಕೆ,
ಈ ಈ ಥರ ಕ್ವಶನ್ ಕೇಳಿದರು ಪರ್ಚೇಸ್ ಮಾಡೋ ಟೈಮಲ್ಲಿ, ಅಂದರೆ ಮನಿ ಕಲೆಕ್ಷನ್. ಈಗ 3 days ಟ್ರೈನಿಂಗ್ ಆಯಿತು. ಟ್ರೈನಿಂಗ್ ಆಗಿಬಿಟ್ಟು ಈಗ ಇಂಟರ್ವ್ಯೂನು ಕೂಡ ಕ್ಲಿಯರ್ ಆಯಿತು. ಅವನಿಗೆ ಒಂದು ಬಿಸ್ನೆಸ್ ಮಾಡೋ ಮೈಂಡ್ ಸೆಟ್ ಇದೆಯಪ್ಪ ಅಂತ ಹೇಳಿದ್ರೆ, ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ಒಪ್ಕೊಂಡಿದ್ದಾನೆಪ್ಪ ಅಂತ ಹೇಳಿದ್ರೆ, ಅವ್ರು ಏನು ಮಾಡ್ತಾರಂದರೆ ಮನಿ ಕಲೆಕ್ಷನ್ ಮಾಡೋದಕ್ಕೆ ಅವ್ರ ಜೊತೆ ಯಾರು ಇರ್ತಾರಲ್ಲ ಅವ್ರನ್ನ ಕರೆಸಿರೋರಾಗಿರ್ಬೋದು, ಇಲ್ಲಾಂದರೆ ಅವ್ರದ್ದು ಟೀಮ್ ಮ್ಯಾನೇಜ್ಮೆಂಟ್ ಮಾಡೋರು, ಟೀಮ್ ಲೀಡರು, ಡಿಸ್ಟ್ರಿಬ್ಯೂಟರ್ ಇವರು ಇರ್ತಾರೆ. ಸೊ ಇವರಿಗೆ ಏನು ಹೇಳ್ಕೊಡ್ತಾರಪ್ಪ ಅಂತ ಹೇಳಿದ್ರೆ ಮನಿ ಕಲೆಕ್ಷನ್ ಮಾಡಿಸಿ. ಇದನ್ನು ಯಾವುದೇ ಥರ ಮ್ಯಾನೇಜರ್ಸ್ ಹೇಳೋದಿಲ್ಲ, ಟೀಮ್ ಲೀಡರ್ಸ್ ಮತ್ತು ಅವ್ರನ್ನ ಯಾರು ಕರೆಸಿರ್ತಾರಲ್ಲ ಅವರು ಹೇಳ್ತಾರೆ. ಮತ್ತು ಕೆಲವೊಬ್ರು ಅಲ್ಲಿ ಜಾಯ್ನ್ ಆಗಿರೋರು ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾವ ಥರ ಮನಿ ಕಲೆಕ್ಷನ್ ಮಾಡಬೇಕು, ಈ ಥರ ಕೇಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಐಡಿಯಾಸ್ ಕೊಡ್ತಾರೆ. ಇದರಿಂದ ಅವ್ರಿಗೂ ಈಗ ಅಲ್ಲಿ ಹೋಗ್ಬಿಟ್ಟು ಅವರು ಬ್ರೈನ್ ವಾಶ್ ಯಾವ ಥರ ಮಾಡ್ತಾರಂದರೆ, ಪ್ರತಿಯೊಬ್ಬರ ಹತ್ರನೂ ಸುಳ್ಳು ಹೇಳಿನೇ ಅವ್ರ ಅಮೌಂಟ್ ಕಲೆಕ್ಷನ್ ಮಾಡ್ತಾರೆ. ಆ ಥರ ಅವ್ರಿಗೆ ಒಂದು ಬ್ರೈನ್ ವಾಶ್ ಮಾಡ್ತಾರೆ. ಸೊ ಅಲ್ಲಿ ಆ ಥರ ಅವರು ಡೈರೆಕ್ಟಾಗಿ ಏನು ಹೇಳೋದಿಲ್ಲ, ಈ ಥರ ಗೋಲ್ಡ್ ಇಟ್ಟು ಪರ್ಚೇಸ್ ಮಾಡು, ಇಲ್ಲ ಲ್ಯಾಪ್ಟಾಪ್ ಇಟ್ಟು ಪರ್ಚೇಸ್ ಮಾಡು ಅಂತ. ಅವರು ಹೇಳೋದೊಂದೇ ಈ ಥರ ಪರ್ಚೇಸ್ ಮಾಡ್ಬೋದು, ಇಲ್ಲ ಈ ಥರ ಮನಿ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಐಡಿಯಾಸ್ ಕೊಡ್ತಾರಷ್ಟೇ. ಅದೇನೋ ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಹಾವು ಸಾಯ್ಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವ್ರು ಇವರು. ಸೊ ನೆಕ್ಸ್ಟ್ ಅದಾದಮೇಲೆ ಬಂದ ತಕ್ಷಣವೇ ಹೇಳ್ಬೋದಲ್ಲ ಬಿಸ್ನೆಸ್ ಮತ್ತು ಈ ಥರ ಪರ್ಚೇಸ್ ಮಾಡೋದಿರುತ್ತೆ. ಅದು ಬಿಟ್ಟು 3 days ಟ್ರೈನಿಂಗ್ ಯಾಕೆ ಅಂತ ಕೇಳಿದಾಗ, ಬಿಸ್ನೆಸ್ 3 days ಟ್ರೈನಿಂಗ್ ಏನಕ್ಕೆ ಅಂದರೆ ಅವ್ರಿಗೆ ಇಲ್ಲಿ ಬಿಸ್ನೆಸ್ ಮೈಂಡ್ಸೆಟ್ ಇರೋದಿಲ್ಲ. ಸೊ ಬಿಸ್ನೆಸ್ ಮೈಂಡ್ಸೆಟ್ಗೆ ತಗೊಂಬರೋದಕ್ಕೆ ಮತ್ತು ಕಂಪ್ನಿ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಶೇರ್ ಮಾಡೋದಕ್ಕೆ ಇಷ್ಟು ನೇನು 3 days ಬೇಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಿಜ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಥರ ಅವ್ರನ್ನ ಬಿಸ್ನೆಸ್ ಮೈಂಡ್ಸೆಟ್ಟಿಗೆ ತರೋದಲ್ಲ, ಅವ್ರದ್ದು ಮೈಂಡಲ್ಲಿ ಏನು ಓಡ್ತಾ ಇದೆ, ಇಲ್ಲ ಅವ್ರಿಗೆ ಏನೇನು ಬೇಕಾಗಿದೆ ಅಂತ ಕರೆಕ್ಟಾಗಿ 3 days ಅರ್ಥ ಮಾಡ್ಕೊತಾರೆ. ಅವ್ರ ಜೊತೇಲಿ ಯಾರು ಇರ್ತಾರಲ್ಲ ಅವ್ರನ್ನ ನೋಡ್ಕೊಳೋರು ಅವ್ರಿಗೇನೆ ಬಿಡ್ತಾರೆ ತಿಳ್ಕೊಳೋದಕ್ಕೆ. ಈ ಥರ ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿದೆ, ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ 3 days ಕರೆಕ್ಟಾಗಿ ನೋಡಿ, ಫಸ್ಟ್ ದಿನ, ಸೆಕೆಂಡ್ ಡೇ ಮತ್ತು ಥರ್ಡ್ ಡೇ. ಫಸ್ಟ್ ಡೇ ಡಾಕ್ಯುಮೆಂಟ್ಸ್ ಹೇಳಿದಾಗ ಅದ್ರ ಬಗ್ಗೆನೂ TM ಮಾಡೋದು. ಬರೀ ಬೆಳಗ್ಗೆ ಏನು ಟಿಫನ್ ಮಾಡ್ಕೊಂಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಬೆಳಗ್ಗೆ ಬಂದು ಕುತ್ಕೊಂಡವರು ಟ್ರೈನಿಂಗಿಗೆ ಸಂಜೆ ಆಗೋವರೆಗೂ 3 ಸೆಕ್ಷನ್ವರೆಗೂ ಕ್ಲಾಸ್ ಕೇಳ್ತಾನೆ ಇರಬೇಕು. ಅವ್ರು ಕಾಲೇಜು ಸ್ಕೂಲಲ್ಲಿ ಕೇಳಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಒಂದು ಜಾಬು ಕೆಲಸ ಸಿಗುತ್ತೆ ಅಂತ ಒಂದು ರೀಸನ್ಗೋಸ್ಕರ ಅವ್ರು ಕೊಡೋ ಕಾಟನೆಲ್ಲ. ಮತ್ತು ಅವರು ಈ ಥರ ಚೇರ್ ಮೇಲೂ ಕೂಡ ಕೂರಿಸೋದಿಲ್ಲ, ಸ್ಟೂಲ್ಗಳ ಮೇಲೆ ಕೂರಿಸಿ ಅವ್ರಿಗೆ ಬೆನ್ನೋವೆಲ್ಲ ಬರೆಸಿ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅದಾದಮೇಲೆ ಅದೇ ಬಂದ ತಕ್ಷಣ ಹೇಳಿದ್ರೆ ಅವರು ಬಂದಿದ್ದಿನೇ ಹಂಗೆ ಬರ್ತಾರೆ, ಹಂಗೆ ಹೋಗ್ತಾರೆ. ಸೊ ಅಲ್ಲಿ ಅವ್ರಿಗೇನು ಲಾಭ ಆಗೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಅವ್ರದ್ದು ಬ್ರೈನ್ ವಾಶ್ ಎಲ್ಲ ಮಾಡೋದಕ್ಕೋಸ್ಕರ 3 days ಟ್ರೈನಿಂಗ್ ಕೊಡ್ತಾರೆ. ಮತ್ತು ಇನ್ನೊಂದು ಇಂಟರ್ವ್ಯೂ ಅನ್ನೋದು ಬರೀ ನೆಪ ಅಷ್ಟೇ. ಅವರಿಗೆ ಈಗ ಇಂಟರ್ವ್ಯೂ ಪಾಸ್ ಮಾಡೋದು ಬಿಡೋದು ಎಲ್ಲ ಯಾರ ಮೇಲೆ ಇರುತ್ತೆ ಅಂದರೆ, ಅವ್ರನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರಲ್ಲ 3 days ಅವ್ರ ಜೊತೆಗಿದ್ದು, ಅವ್ರ ಮೇಲೆ ಇಂಟರ್ವ್ಯೂ ಪಾಸ್ ಫೇಲ್ ಅವ್ರ ಮೇಲೆ ಇರುತ್ತೆ. ಇವಾಗ ಅವರು ಕರೆಕ್ಟಾಗಿ ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ಇತ್ತು, ಬಿಸ್ನೆಸ್ ಮಾಡ್ತೀನಿ ಅಂತ ಅವ್ರ ಜೊತೆ ಹೇಳ್ಕೊಂಡಿದ್ರು ಅಂತ ಹೇಳಿದ್ರೆ ಇಂಟರ್ವ್ಯೂ ಪಾಸ್ ಮಾಡ್ತಾರೆ. ಇಲ್ಲ ಅವ್ರಿಗೆ ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ಇಲ್ಲ, ಹೋಗ್ತೀನಿ ಅನ್ನೋದಾದರೆ ಫೇಲ್ ಮಾಡ್ತಾರೆ, ಕಳಿಸ್ತಾರೆ. ನೆಕ್ಸ್ಟು ಮತ್ತು ಇಲ್ಲಿ ಅಂಡರ್ 18 ಇರೋರು ವರ್ಕ್ ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ ಅಂತ ಅವ್ರು ಕ್ವಶನ್ಸ್ ಕೇಳ್ತಾರೆ ಆ್ಯಂಕರು. ಸೊ ಎಸ್, ಅಂಡರ್ 18 ಅವರು ವರ್ಕ್ ಮಾಡ್ತಾರೆ. ಏಕೆಂದರೆ ಅವರು ಹೇಳ್ತಾರೆ ಈ ಥರ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ, ಇದು ಇಲ್ಲೀಗಲ್ ಅಂತ ಅವ್ರ ಬಾಯಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಎಕ್ಸಾಮ್ ವೆಬ್ಸೈಟ್ ಇದೆಯಲ್ಲ, ಅವರು ಮ್ಯಾನೇಜರ್ ಎಲ್ಲ ಅವರವರೇ ಸೇರ್ಕೊಂಡು ಮಾಡಿರೋದು. ಸೊ ವೆಬ್ಸೈಟ್ ಏನಪ್ಪ ಅಂತ ಹೇಳಿದ್ರೆ, ಅವರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಅಂಡರ್ 18 ಇರಲೇ ಬಿಡಲಿ, ಅವ್ರಿಗೆ ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ಇರಬೇಕಷ್ಟೇ. ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ಇತ್ತು, ಮನಿ ಕಲೆಕ್ಷನ್ ಆಯಿತು ಅಂತ ಹೇಳಿದ್ರೆ, ಒಂದು ಅವರು ಲೀಗಲ್ ಆಗಿರಬೇಕು, ಎಲ್ಲ ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ಅವರು ಬೇರೆ ಯಾರ್ದಾದ್ರು ಅವ್ರ ಪಪ್ಪ ಐಡಿಯಿಂದ ಇಲ್ಲ ಅವ್ರ ಮಮ್ಮಿ ಐಡಿಯಿಂದ ಅಕೌಂಟ್ನ ಕ್ರಿಯೇಟ್ ಮಾಡ್ತಾರೆ. ಬಟ್ ಅಲ್ಲಿ ಮನೆಯಿಂದ ಒಪ್ಪಲಿಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಬಿಸ್ನೆಸ್ ಮಾಡೋ ಮೈಂಡ್ಸೆಟ್ ಇದ್ದು ಮನೆಯಿಂದ ಒಪ್ಪಿಲ್ಲ, ನನಗೆ ಅಮೌಂಟ್ ಕಲೆಕ್ಷನ್ ಆಗಿದೆ 51,000 ಇಲ್ಲ 11,000 ಆಗಿದೆ ಅಂದರೆ, ಸೊ ಅವ್ರದ್ದು ಪ್ಯಾನ್ ಕಾರ್ಡ್ ಇರೋದಿಲ್ಲ, ಅಂಡರ್ 18 ಪ್ಯಾನ್ ಕಾರ್ಡ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಪ್ಯಾನ್ ಕಾರ್ಡ್ ಅವರು ಡ್ಯೂಪ್ಲಿಕೇಟ್ ಮಾಡ್ಕೊಡಲ್ಲ. ಡ್ಯೂಪ್ಲಿಕೇಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ,
ಬಟ್ ಅವ್ರಿಗೆ ವೆಬ್ಸೈಟ್ ಕಸ್ಟಮೈಸ್ ಮಾಡ್ಬೋದು. ಅವರು ವೆಬ್ಸೈಟ್ನ ಯಾವ ಥರ ಬೇಕಾದರೂ ಮಾಡ್ಕೊತಾರೆ. ಈಗ ಅವ್ರದ್ದು ಐ ಡಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ಮ್ಯಾನೇಜರ್ ಯಾರು ಇರ್ತಾರಲ್ಲ ಅವ್ರ ಮೇಲಿನವ್ರಿಗೆ ಕನೆಕ್ಟ್ ಆಗ್ತಾರೆ. ಸೊ ವೆಬ್ಸೈಟಲ್ಲಿ ಅವ್ರದ್ದು ಐ ಡಿನ ಕ್ರಿಯೇಟ್ ಮಾಡ್ತಾರೆ. ಸೊ ಇಷ್ಟೇ ಆಗೋದು. ಸೊ ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಬಿಸ್ನೆಸ್ ಮಾಡೋಕ್ಕೆ ರೆಡಿ ಇದ್ದಾರೆ, ಅಮೌಂಟ್ ಐತೆ ಅಂತ ಹೇಳಿದ್ರೆ ಅವ್ರದ್ದು ಐ ಡಿ ಕ್ರಿಯೇಟ್ ಆಗುತ್ತೆ. ವೆಬ್ಸೈಟ್ ಅಂದರೆ ಅವರೇ ಓನರ್ ಆಗಿರೋದ್ರಿಂದ ಅವರೇ ಐ ಡಿನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಸೊ ಫೋನ್ ಕಿತ್ಕೊಳ್ತಾರೆ ಮತ್ತು ಮನೆಯವ್ರಿಗೆ ಇನ್ಫಾರ್ಮ್ ಮಾಡೋದಿಲ್ಲ. ಮತ್ತು ಇದರಲ್ಲಿ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ನಾವು ಮನೆಯವ್ರಿಗೆ ಅವ್ರು ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಹೌದು, ಮನೆಯವ್ರಿಗೆ ಇನ್ಫಾರ್ಮ್ ಇವಾಗ ಮಾಡ್ತಿರ್ಬೋದು, ಬಟ್ ನಾನಿದ್ದಾಗ ಯಾವುದೇ ಕಾರಣಕ್ಕೂ ಇನ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಅವ್ರ ಮನೇಲಿ ಹೇಳಿ ಬಂದಿಲ್ಲ ಅಂತ ಹೇಳಿದ್ರೆ ಮನೇಲಿ ಇನ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಬಂದ ತಕ್ಷಣ ಅವ್ರ ಫೋನ್ ಕಿತ್ಕೊಳಲ್ಲ, ಫಸ್ಟು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಹೇಳ್ತಾರೆ ಅವರು ಈ ಥರ ಫೋನ್ ಯೂಸ್ ಮಾಡೋಂಗಿಲ್ಲ ಅಂತ. ಸೊ ಫೋನ್ ಏನಕ್ಕೆ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವರು ಈಗ ಈ ಥರ ಒಂದು ಕಂಪನಿ ಬಗ್ಗೆ ವೀಡಿಯೋಸ್ನ ಸರ್ಚ್ ಮಾಡಿದ್ರೆ ಎಲ್ಲಾದರೂ ವೆಕ್ಸಾನ್ ಅಂತ ಸರ್ಚ್ ಮಾಡಿದ್ರೆ ಅವ್ರಿಗೆ ಕಂಪ್ನಿ ಫುಲ್ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಅವ್ರಿಗೆ ಮತ್ತೆ ಇಲ್ಲಾಂದರೆ ಮನೇಲಿ ಹೇಳೋದು ಈ ಥರ ಪರ್ಚೇಸಿಂಗ್ ಇತ್ತು, ಈ ಥರ ಪರ್ಚೇಸಿಂಗ್ ಮಾಡೋದೈತೆ ಅಂತ ಅವ್ರೇನಾದರೂ ಮನೇಲಿ ಹೇಳಿದ್ರೆ ಅವರು ಮನೇಲಿ ಅಬ್ಸಲ್ಯೂಟ್ಲಿ ಏನು ಹೇಳ್ತಾರೆ ಅಂದರೆ ಬೇಡ, ಏನು ಬೇಡ ಅಂತ ಹೇಳ್ತಾರೆ. ಸೊ ರಿಟರ್ನ್ ಬಾ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮನೇಲಿ ಹೇಳೋದಕ್ಕೂ ಫೋನಲ್ಲಿ ಮಾತಾಡೋದಕ್ಕೂ ಬಿಡೋದಿಲ್ಲ, ಮತ್ತು ಮನೇಲಿ ಹೇಳೋದಕ್ಕೂ ಬಿಡೋದಿಲ್ಲ. ಅವರು ಹೇಳೋ ಥರ ಪ್ರೀತಿ ಪ್ರೇಮ ಚಕ್ಕರ್ ಅದು ಇದೇನೋ ಹೇಳ್ತಾರಲ್ಲ, ಸೊ ಆ ಥರ ಯಾವುದೇ ಕಾರಣಕ್ಕೂ ನಡ್ಕೊಳೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಜೊತೇಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಮೈಂಡ್ ಮೆಚೂರ್ ಆಗಿರುತ್ತೆ. ಸೊ ಯಾವನೋ ಕಿತ್ತೋದು ನನ್ನ ಮಕ್ಕಳು ಮಾತ್ರ ಆ ಥರ ಮಾಡ್ತಾರೆ. ಸೊ ಎಲ್ಲರೂ ಆ ಥರ ಮಾಡೋದಿಲ್ಲ, ಯಾಕಂದರೆ ಅಲ್ಲಿಗೆ ಬಂದವರೆಲ್ಲನೂ ಜಾಬ್ ಬೇಕು ಅಂತ ಬಂದಿರೋರು ಆಗಿರ್ತಾರೆ. ಸೊ ಪ್ರೀತಿ ಪ್ರೇಮ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಸೊ ನೆಕ್ಸ್ಟ್ ಅದಾದಮೇಲೆ ಫುಡ್ ಆ್ಯಂಡ್ ರೂಮ್ ಅಕೊಮೆಂಡೇಷನ್. ಸೊ ಇದೊಂದು ದೊಡ್ಡ ಸ್ಕ್ಯಾಮು. ಫುಡ್ ಆ್ಯಂಡ್ ರೂಮ್ ಅಕೊಮೆಂಡೇಷನ್ ಅಂತ ಹೇಳ್ಬಿಟ್ಟು 2500 ರೂಪೀಸ್ ಇಸ್ಕೊತಾರೆ. ಸೊ ಇಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ ಅಂದರೆ 800 ರೂಪೀಸ್ ಅವ್ರಿಗೆ 3 days ಏನು ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರು ನೋಡ್ಕೊತ ಇರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. 800 ರೂಪೀಸೇನೋ ಕೊಡ್ತಾರೆ, ನನಗೆ ಮರ್ತೋಗಿದೆ. 800 ರೂಪೀಸೇನೋ ಕೊಡ್ತಾರೆ ಅಷ್ಟೇ. ಸೊ ನೆಕ್ಸ್ಟು CIG ಅಮೌಂಟ್ ಅಂತ ತೊಗೊತಾರೆ 700 ರೂಪೀಸ್. ಅದು ಅವ್ರನ್ನ ಕೇಳಿದ್ರೆ ಕಮ್ಯುನಿಟಿ ಇನ್ಚಾರ್ಜ್ ಗ್ರೂಪ್ ಅಂತಾರೆ. ಇಲ್ಲಿ ಯಾವ ಕಮ್ಯುನಿಟಿ ಇರಲ್ಲ, ಯಾವ ಇನ್ಚಾರ್ಜ್ ಗ್ರೂಪು ಕೂಡ 1 ರೂಪಾಯಿನೂ ಹೋಗೋಲ್ಲ. ಇದೆಲ್ಲ ಹೋಗೋದು ಮ್ಯಾನೇಜರ್ಗೆ. 700 ರೂಪೀಸ್ ಮ್ಯಾನೇಜರ್ಗೆ ಹೋಗೋದು. ಸೊ ನೆಕ್ಸ್ಟು ಅದಾದಮೇಲೆ 1000 ರೂಪೀಸ್ ಇದಕ್ಕೆ ರೂಮಿಗೆ ತೊಗೊತಾರೆ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಪ್ರಾಡಕ್ಟ್ ಆಗೋದಿಲ್ಲ. ಹರಿಯಾಣದಲ್ಲಿ ಓನ್ ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂದರೆ ಒಂದು ನನ್ನ ಕ್ವಶನ್ ಇದು. ಸೊ ಎಲ್ಲ ನಿಮ್ಮದೇ ಪ್ರಾಡಕ್ಟ್ಸು ನೀವೇ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಯಾರ ಹತ್ರ ತಗೊಳೋದಿಲ್ಲ ಅಂತ ಹೇಳಿದ್ರೆ, ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನೀವು ಡೈರೆಕ್ಟ್ ಸೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ಪ್ರೈಸ್ ಏನಕ್ಕೆ ಅಷ್ಟು ಜಾಸ್ತಿ ಇರುತ್ತೆ? ಇದು ಒಂದು ಕ್ವಶನ್ನು. ನನ್ನದು ದೊಡ್ಡ ಕ್ವಶನ್ ಅಂದರೆ ಇದೊಂದೇ. ಯಾಕಂದರೆ ನೀವೇ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಎಲ್ಲ ನೀವೇ ಮಾಡ್ತೀರಾ ಅಂತ ಹೇಳಿದ್ಮೇಲೆ ನಿಮ್ಮದು ಪ್ರೈಸ್ ಏನಕ್ಕೆ ಅಷ್ಟೊಂದು ಜಾಸ್ತಿ ಇರುತ್ತೆ? ಸೊ ಅಬ್ಸಲ್ಯೂಟ್ಲಿ ಡೌಟ್ ಬಂದೇ ಬರುತ್ತೆ. ಮತ್ತು ಇಂಡಿಯಾದಲ್ಲೇ ಆಗೋದು ಮತ್ತು ಇಲ್ಲೇ ಪಕ್ಕದ ಸ್ಟೇಟಲ್ಲೇ ಆಗೋದು, ಆದರೂ ಕೂಡ ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ಏನಕ್ಕೆ ಇಷ್ಟೊಂದು ಪ್ರೈಸ್ ಜಾಸ್ತಿ? ಚೀನಾಯಿಂದ ಬರೋ ಪ್ರಾಡಕ್ಟ್ಸ್ಗಳೇ 10-20 ರೂಪಾಯಿಗೆ ಸಿಗ್ತವೆ ಕೆಲವೊಂದು. ಸೊ ಇದೊಂದು. ಮತ್ತು ಅಷ್ಟೊಂದು ದೊಡ್ಡ ಬ್ರ್ಯಾಂಡ್ಗಳಿಗೆಲ್ಲ ಕಂಪೇರ್ ಮಾಡ್ತೀರಲ್ವ, ಸೊ ಅಷ್ಟೊಂದು ದೊಡ್ಡ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡ್ತೀರಂದರೆ ನೀವು ಅದೇ ಥರನೇ ನಿಮ್ಮದು ಪ್ರಾಡಕ್ಟ್ಸ್ಗಳನ್ನ ಜೆನ್ಯೂನ್ ಇದೆ, ಅಷ್ಟೊಂದು ಜೆನ್ಯೂನ್ ಇದೆ ಅಂದರೆ ನಿಮ್ಮದು ಪ್ರಾಡಕ್ಟ್ಸ್ಗಳನ್ನ ನೀವೇ ಏನಕ್ಕೆ ಒಂದು ಮಾಲಲ್ಲಿ ಓಪನ್ ಮಾಡಿಲ್ಲ ಅಥವಾ ಒಂದು ಶಾಪಲ್ಲಿ ಓಪನ್ ಮಾಡಿಲ್ಲ? ಆಗಲೇ ಕ್ವಶನ್ ಕೇಳಿದೆ. ಸೊ ಸಿಂಪಲ್ ಒಂದು ಆನ್ಸರ್ ಕೊಟ್ಬಿಡಿ. ನೆಕ್ಸ್ಟು
ಪರ್ಸ್ನಲ್ ಸೇಲ್ ಮತ್ತು ಬಲ್ಕ್ ಸೇಲ್ ಅಂತ ಇದೆ. ಒಂದು ಸೆಕೆಂಡು ನೀರು ಕುಡಿದಿರ್ತೀನಿ. ಈ ಬಾಟ್ಲಿ ಯಾವುದಂತ ಯೋಚನೆ ಮಾಡ್ತಿದ್ದೀರಾ? ಸೊ ಕಾಣ್ತಿದ್ಯಾ? ಎಕ್ಸಾನ್ ಕಾಣ್ತಾ ಇದೆ. ಓಕೆ, ಬೇಡ, ಕಾಣಲಿಲ್ಲ ಅಂದರೆ ಎಂತಾಯಿತು, ಆಮೇಲೆ ಫೋಟೋ ಹಾಕ್ತೀನಂತೆ. ಆ ಬಾಟ್ಲು ಕೂಡ ಎಕ್ಸಾನ್ದೆ. ಸೊ ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ನೀವು ಪರ್ಸ್ನಲ್ ಸೇಲ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಇನ್ಕಮ್ ಬರುತ್ತೆ, ಮತ್ತು ಬಲ್ಕಲ್ಲಿ ಸೇಲ್ ಮಾಡೋದ್ರಿಂದ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವರು ಹೇಳೋದೇನೆಂದರೆ ಸರಿ ಇದರಲ್ಲಿ ಪರ್ಸ್ನಲ್ ಸೇಲು ಮತ್ತು ಬಲ್ಕ್ ಸೇಲ್ ಎರಡು ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಅವರು ಅದಕ್ಕೆ ಆನ್ಸರ್ ಮಾಡಲ್ಲ, ಇಷ್ಟು ಪರ್ಸೆಂಟೇಜ್ ಇರುತ್ತೆ, ಸೊ ಇಷ್ಟು ಪರ್ಸೆಂಟೇಜ್ ಮೇಲೆ ನಮಗೆ ಇನ್ಕಮ್ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಪರ್ಸ್ನಲ್ ಸೇಲ್ ಮಾಡೋದ್ರಿಂದ ಒಂದೊಂದು ಪ್ರಾಡಕ್ಟ್ಗೆ ಜಾಸ್ತಿ ಏನು ಬರೋದು, 50, 100 ಇಲ್ಲ ಜಾಸ್ತಿ ಅಂದರೆ 200 ರೂಪಾಯಿ ಬರುತ್ತೆ. ಸೊ ಬಲ್ಕಲ್ಲಿ ಸೇಲ್ ಮಾಡೋದು ನನ್ನ ಬಾಯಿಗೆ ಬರ್ತಿದ್ದಾವೆ, ಬಟ್ ಮಾತಾಡೋದು ಬೇಡ. ಬಲ್ಕಲ್ಲಿ ಸೇಲ್ ಮಾಡೋದು 11,000 ಮತ್ತು 51,000 ರುಪೀಸು ಬಲ್ಕಲ್ಲಿ ಸೇಲ್ ಮಾಡೋದು ಇರುತ್ತೆ ಅಂತ ಹೇಳ್ತಾರೆ. ಸೊ ಇಫ್ ಇಂಟ್ರೆಸ್ಟ್ ಇದ್ದರೆ ಬಲ್ಕಲ್ಲಿ ಸೇಲ್ ಮಾಡೋದು ಅಂದರೆ 11,000 ಮತ್ತು 51,000. ಇಫ್ ಇಂಟ್ರೆಸ್ಟ್ ಇದ್ದರೆ ನೀವು ಬೈ ಮಾಡ್ಬೋದು, ಇಲ್ಲ ಇನ್ವೈಟ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದು ಬಿಟ್ಬಿಡಿ, ಇಷ್ಟು ಕ್ವಶನ್ ಇದ್ದಿತ್ತಂತು. ಇದು ಇಷ್ಟು ಪರ್ಸ್ನಲ್ ಮತ್ತು ಬಲ್ಕಿಗೆ ಡಿಫ್ರೆನ್ಸ್ ತಿಳಿಸ್ತೀನಿ. ನಾನು ಆಲ್ರೆಡಿ ಹೇಳಿದೆ ಎಷ್ಟು ಇನ್ಕಮ್ ಬರುತ್ತೆ ಅಂತ. 50, 100 ಜಾಸ್ತಿ ಅಂದರೆ 200 ರೂಪಾಯಿ ಮ್ಯಾಕ್ಸಿಮಮ್ ಬರ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಬಲ್ಕಲ್ಲಿ ಸೇಲ್ ಮಾಡೋದು ಅಂತ ಹೇಳ್ತಾರೆ, 11 ಮತ್ತು 51,000. ಬಲ್ಕಲ್ಲಿ ಸೇಲ್ ಮಾಡೋದು, ಬಲ್ಕ್ ಅಂದರೆ ಏನನ್ನೋ ಮೀನಿಂಗೇ ಗೊತ್ತಿಲ್ಲ ಅನ್ಸುತ್ತೆ ಇವರಿಗೆ. ಬಲ್ಕಲ್ಲಿ ಪರ್ಚೇಸ್ ಮಾಡೋದಾದರೆ 11,000ಗೆ ಮಿನಿಮಮ್ ಇಷ್ಟೊಂದು 4 ಪ್ರಾಡಕ್ಟ್ ಬರ್ಬೋದು, 3 ಇಂದ 4 ಪ್ರಾಡಕ್ಟ್ ಬರ್ಬೋದು. ಸೊ ಇದಕ್ಕೆ ಬಲ್ಕ್ ಅಂತ ಹೇಳ್ತಾರಂತೆ, ಓಕೆ ಪರವಾಗಿಲ್ಲ. ಮತ್ತು 51,000, ಈಗ 51,000 500,000 ರೂಪೀಸ್ ಆಯಿತು ಅಲ್ಲಿಗೆ. ಇದು ಬಲ್ಕಲ್ಲಿ ಸೇಲ್ ಮಾಡೋದಲ್ಲ, ಇದು ಕಮಿಷನ್ಗೋಸ್ಕರ ಜಾಸ್ತಿ ಸ್ಕ್ಯಾಮ್ ಮಾಡೋದು ಅಂತ ನಾನು ಡೈರೆಕ್ಟಾಗಿ ಇಷ್ಟು ಹೇಳ್ತಾ ನನ್ನದೊಂದು ಕ್ವಶನ್ಗಳನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಏನಾದರೂ ಕ್ವಶನ್ ಸಿಕ್ತು ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಇಲ್ಲಾಂದರೆ ನನ್ನದು ಇನ್ಸ್ಟಾಗ್ರಾಮ್ ID ಇದೆ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಐಡಿಯಲ್ಲಿ ಬಂದುಬಿಟ್ಟು ನಿಮ್ಮದು ಏನೇ ಕ್ವಶನ್ಸ್ ಇದ್ದರೂ ಕೂಡ DM ಮಾಡ್ಬೋದು, ನಾನು ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಸೊ ಇಷ್ಟಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದರೆ ಸ್ವಲ್ಪ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಅವೇರ್ ಮಾಡಿ. ಅವ್ರಿಗೂ ಕೂಡ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ಗಳನ್ನೇ ಇರ್ಬೋದು ನಿಮಗೆ ಈ ಥರ ಇನ್ವೈಟ್ ಮಾಡೋರು. ಸೊ ಅವ್ರಿಗೂ ಕೂಡ ಅವೇರ್ ಮಾಡಿ, ಹೇಳಿ, ತಿಳಿಸಿ. ಸುಮ್ಮನೆ ನಿಮ್ಮದು ಜೀವನನ ಏನಕ್ಕೆ ಹಾಳು ಮಾಡ್ಕೊತೀರಾ, ಅದ್ರ ಬದಲು ಬೇರೆ ಕಡೆ ಸ್ಕಿಲ್ಸ್ ಕಲಿಯೋದ್ರ ಮೇಲೆ ನಿಮ್ಮದು ಟೈಮ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳಿ. ಮತ್ತು ಅವರು ಎಜುಕೇಷನ್ ಮಾಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ಥರ ಒಂದು ಕಂಪ್ನಿಗಳಿಗೆ 50,000 60,000 ಹಾಕೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದೇ 50-60,000 ಇದ್ದರೆ ನೀವು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟೋ ಜೀವನ ಮಾಡ್ಬೋದು ಅದರಲ್ಲಿ. ಬಟ್ ಇದರಲ್ಲಿ ಯಾರ್ದಾದ್ರೂ ತಲೆ ಹಿಡಿಯೋದ್ರ ಜೀವನ ಮಾಡೋಕ್ಕಾಗುತ್ತಾ? ಸೊ ಹೇಳ್ತಾ ಇದ್ದೀನಲ್ಲ, ಇಂಥ ಒಂದು ಕಂಪ್ನಿಗಳಿಗೆ ನೀವು ಯಾವುದೇ ಕಾರಣಕ್ಕೂ ಜಾಯ್ನ್ ಆಗೋಕ್ಕೆ ಹೋಗ್ಬೇಡಿ. ಬೇರೆ ಏನೇ ಡೌಟ್ಸ್ ಇದ್ದರೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನಾನು ಎಲ್ಲ ಡೌಟ್ಸ್ಗೂ ಕೂಡ, ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟಿತ್ತು ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು